ತಹೂರ್ ರಾಣಾ ಇವನು ಮೋಸ್ಟ್ ವಾಂಟೆಡ್ ನನ್ನ ಈಗ ಭಾರತ ಕರೆದುಕೊಂಡು ಬಂದಿದೆ. ದೆಹಲಿಯಲ್ಲಿ ಈಗಾಗಲೇ ಇಳಿದಿದ್ದಾನೆ. ಭಾರತಕ್ಕೆ ಉಗ್ರ ತಹೂರ್ ರಾಣಾ ಹಸ್ತಾಂತರ ಆಗಿದೆ. ಈಗಾಗಲೇ ಎನ್ಐಎ ಇಂದ ಅಧಿಕೃತ ಪತ್ರಿಕಾ ಹೇಳಿಕೆ ಕೂಡ ಬಿಡುಗಡೆಯಾಗಿದೆ. ಉಗ್ರ ರಾಣಾ ಹಸ್ತಾಂತರ ಬಗ್ಗೆ ಅಧಿಕೃತವಾದಂತಹ ಹೇಳಿಕೆ ಈಗ ಎನ್ಐಎ ಇಂದ ಬಂದಿದೆ. ಉಗ್ರ ಹೆಡ್ಲಿ ಜೊತೆಗೆ ಸೇರಿ ರಾಣಾ ಷಡ್ಯಂತ್ರವನ್ನ ಮಾಡಿದ್ದು ಬಟಾಬಯಲಾಗಿದೆ. ಮುಂಬೈ ದಾಳಿಯಲ್ಲಿ ರಾಣಾ ಕೈವಾಡ ಇರೋದು ಹೆಡ್ಲಿಯಿಂದನೇ ಗೊತ್ತಾಗಿತ್ತು. ತದನಂತರ ಇವನು ಬೇಕಾಗಿತ್ತು. ಎಲ್ಇಟಿ, HUJI ಸೇರಿ ಪಾಕ್ ಸಂಘಟನೆಗಳ ಜೊತೆಗೆ ನಂಟನ್ನ ಹೊಂದಿದ್ದು. ಭಾರತೀಯ ಗುಪ್ತಚರ ಏಜೆನ್ಸಿಗಳ ಜೊತೆಗೆ ಎನ್ಐಎ ನಿಗಾ ಇಟ್ಕೊಂಡಿದೆ. ಎಲ್ಲಾ ಮಾಹಿತಿಗಳು, ಸಾಕ್ಷ್ಯಗಳು ಕೂಡ ಇವನ ವಿಚಾರದಲ್ಲಿ ಸಂಗ್ರಹವಾಗಿದ್ದು. ಆದರೆ ಇವನು ಮಾತ್ರ ಸಿಕ್ಕಿರಲಿಲ್ಲ. ಕಾರಣ ಇವನನ್ನ ಅಮೆರಿಕ ಅರೆಸ್ಟ್ ಮಾಡ್ಕೊಂಡು ಇಟ್ಕೊಂಡಿತ್ತು. ಅವನಲ್ಲೂ ಕೂಡ ಬೇಕಾಗಿದ್ದ, ಅಲ್ಲೂ ಅನೇಕ ಪ್ರಕರಣಗಳಲ್ಲಿ ಇದ್ದ. ಹಾಗಾಗಿ ಈಗ ಭಾರತ ಸತತ ಪ್ರಯತ್ನಗಳಿಂದಾಗಿ ಅವನ್ನ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗಿದೆ. ಅಮೆರಿಕ ಕೂಡ ಹಸ್ತಾಂತರ ಮಾಡಿದೆ. ಅಮೆರಿಕಾದಿಂದ ಈ ರೀತಿಯಾಗಿ ಕರ್ಕೊಂಡು ಬರೋದಷ್ಟು ಸುಲಭದ್ದಲ್ಲ. ಇವನು ಕೋರ್ಟಿಗೂ ಕೂಡ ಹೋಗಿದ್ದ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಏನಾಗ್ತಾ ಇದೆ ದೆಹಲಿಯಲ್ಲಿ? ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ? ಅರುಣ್, ಈಗ ಪಟಿಯಾಲ ಕೋರ್ಟ್ ಹೌಸ್ಗೆ ಕರ್ಕೊಂಡ್ಬಂದಿರುವಂಥದ್ದು. ಅಲ್ಲೀಗ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ, ಮತ್ತು ಕಸ್ಟಡಿಗೆ ಕೂಡ ಕೇಳುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆ ಬೇಸಿಕ್ ಇನ್ಫಾರ್ಮೇಷನನ್ನು ಪಡ್ಕೊಂಡು ನ್ಯಾಯಾಧೀಶರು ಕೂಡ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನೂ ಕೂಡ ನ್ಯಾಯಾಧೀಶರು ಬಂದಿಲ್ಲ, ಅವರಿಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಈಗ ಸದ್ಯಕ್ಕೆ ರಾಣನನ್ನ ಕೋರ್ಟ್ನ ಆವರಣದಲ್ಲಿ ಕೂಡ ಕೂರಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ನ್ಯಾಯಾಧೀಶರು ಬಂದ ಬಳಿಕ ವಿಚಾರಣೆ ಕೂಡ ಶುರುವಾಗುತ್ತೆ, ಆ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಶುರುವಾದ ಬಳಿಕ ಎನ್ಐಎ ಪರ ಅಥವಾ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಮತ್ತೆ ಈವರೆಗೂ ಕೂಡ ಏನೇನೆಲ್ಲ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾರೆ. ಮುಂದಿನ ಹಂತದಲ್ಲಿ ಎಷ್ಟು ದಿನಗಳ ಕಾಲ ವಿಚಾರಣೆಗೆ ಬೇಕು ಅನ್ನುವಂಥದ್ದನ್ನು ಕೂಡ ಕಸ್ಟಡಿಗೆ ಕೇಳ್ತಾರೆ. ಈ ಎಲ್ಲ ಮಾಹಿತಿಯನ್ನು ಆಧರಿಸಿದ ಮೇಲೆ ಆತನನ್ನು ಕಸ್ಟಡಿಗೆ ಕೊಡುವಂಥ ಕೆಲಸವನ್ನ, ಆದೇಶವನ್ನು ಕೂಡ ನ್ಯಾಯಾಲಯ ಮಾಡುತ್ತೆ. ಅರುಣ್, ಶಬೀರ್, ನಂಗೆ ಬಹಳ ಒಂದು ಕುತೂಹಲದ ಪ್ರಶ್ನೆ ಈ ವಿಚಾರದಲ್ಲಿ ಏನು ಅಂತಂದ್ರೆ, ನಾವೆಲ್ಲ ಫೋಟೋ ತೋರಿಸ್ತಾ ಇದ್ದೀವಿ. ಈ ತಹೂರ್ ಹುಸೇನ್ ರಾಣಾ ಏನಿದ್ದಾನೆ, ಇವನ ಫೋಟೋ ತೋರಿಸ್ತಾ ಇದ್ದೀವಿ. ತುಂಬಾ ಹಳೆಯದು ಅಂತ ಕಾಣಿಸುತ್ತೆ. ಈಗ ಹೆಂಗಿದ್ದಾನೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈಗ ಏನಾದರೂ ಸಿಗಬಹುದಾ? ದೃಶ್ಯಾವಳಿಗಳು ಲಭ್ಯವಾಗಬಹುದಾ ದೆಹಲಿಯ ಮಟ್ಟದಲ್ಲಿ? ಅಥವಾ ಎನ್ಐಎ ಅದನ್ನು ಕೂಡ ಅತ್ಯಂತ ಗೌಪ್ಯವಾಗಿಡುವಂತ ಪ್ರಯತ್ನವನ್ನು ಮಾಡುತ್ತಾ? ಈಗ ಆತನ ದೃಶ್ಯಗಳು ಸೆರೆ ಸಿಗುವಂಥದ್ದು ಬಹುತೇಕ ಕಷ್ಟ, ಅರುಣ್. ಯಾಕೆ ಅಂದರೆ ಆತನನ್ನು ಬುಲೆಟ್ ಪ್ರೂಫ್ ವಾಹನದಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ ಭದ್ರತೆಯ ದೃಷ್ಟಿಯಿಂದ ಆತನ ಜೀವಕ್ಕೆ ಯಾವುದೇ ರೀತಿಯಾದಂಥ ಹಾನಿಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಸ್ಕಾಟ್ ಮಾಡಿ ಆತನನ್ನು ಕರೆದೊಯ್ಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪಾಲಮ್ ಏರ್ ಬೇಸ್ನಿಂದ ಆತನನ್ನು ಪಟಿಯಾಲ ಕೋರ್ಟ್ ಹೌಸ್ವರೆಗೂ ಕೂಡ ಎಸ್ಕಾಟ್ನಲ್ಲೇ ಕರ್ಕೊಂಡು ಬಂದಿರುವಂಥದ್ದು. ಬುಲೆಟ್ ಪ್ರೂಫ್ ವಾಹನದಲ್ಲಿ ರಾಣಾ ಸದ್ಯ ಸಂಚಾರ ಮಾಡ್ತಾ ಇರುವಂಥದ್ದು. ಹಿಂದೆ ಮುಂದೆ ಪೊಲೀಸರು ಇದ್ದಾರೆ, ಆಂಬ್ಯುಲೆನ್ಸ್ಗಳಿದ್ದಾವೆ. ಒಂದು ದೊಡ್ಡ ಎಸ್ಕಾಟೆ ಆತನ ಹಿಂದೆ ಓಡಾಡ್ತಾ ಇರುವಂಥದ್ದು. ಈ ಒಂದು ಎಸ್ಕಾಟ್ನ ನಡುವೆ ಬುಲೆಟ್ ಪ್ರೂಫ್ ವಾಹನದಲ್ಲಿರುವಂತಹ ರಾಣಾನ ಪಿಕ್ಚರ್ ಅನ್ನ ಸೆರೆ ಹಿಡಿಯುವಂಥದ್ದು ನಿಜಕ್ಕೂ ಕೂಡ ಚಾಲೆಂಜಿಂಗ್. ಸೊ ಗೊತ್ತಿಲ್ಲ, ಮುಂದಿನ ಹಂತದಲ್ಲಿ ಎಲ್ಲಾದ್ರೂ ಒಂದು ಕಡೆ ಆತನ ಮುಖ ಕ್ಯಾಪ್ಚರ್ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಎನ್ಐಎ ಕಚೇರಿಗೆ ಬರುವಂತ ಸಂದರ್ಭದಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕು. ಬಹುತೇಕ ಕೋರ್ಟ್ನ ಆವರಣದ ಒಳಗಡೆ ಒಂದಿಷ್ಟು ಪಿಕ್ಚರ್ಗಳು ಸಿಗಬಹುದು. ಅಧಿಕೃತವಾಗಿ ಫೋಟೋಗಳನ್ನು ತೆಗಿಲಿಕ್ಕೆ ಕೋರ್ಟ್ ಆವರಣದಲ್ಲಿ ಅಥವಾ ಕೋರ್ಟ್ ಹಾಲ್ನ ಒಳಗಡೆ ಅವಕಾಶ ಇಲ್ಲ. ಆದರೆ ಅನಧಿಕೃತವಾದಂಥ ಯಾವುದಾದ್ರೂ ಮೂಲಗಳಿಂದ ಫೋಟೋಗಳು ಬರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಮುಂದಿನ ಹಂತಗಳಲ್ಲಿ ಎನ್ಐಎ ಕೂಡ ಅಫಿಷಿಯಲ್ ಆಗಿ ಆತನ ಫೋಟೋ ಕೂಡ ಬಿಡುಗಡೆ ಮಾಡುತ್ತೆ. ಅರುಣ್, ಓಕೆ ಶಬೀರ್, ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ, ನೋಡೋಣ ಹೆಂಗ್ ಕಾಣುತ್ತಾನೆ ಅಂತ ಹೇಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೋಸ್ಕರ.